ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಓಂ ಹ್ರೀಂ ಭೈರವಾಯ ಸ್ವಾಹ. ಕೇಳಿಸ್ಕೊಂಡ್ರ ಮಂತ್ರನ ಅಲ್ವಾ? ಕಾರಣ ಏನು ಸರ್ ಅಂತಲ್ಲ. ಸೊ ಕೆಲವೊಂದು ವಿಚಾರಗಳಲ್ಲಿ ನಾವು ಶತ್ರುಬಾಧೆ ಇತ್ಯಾದಿಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೀವಿ. ಬಟ್ ಏನಾಗುತ್ತೆ ಅಂದ್ರೆ ಒನ್ ಟೈಮ್ ಮಾಡುವಂತ ಪರಿಹಾರ ಯಾವ್ದಾದ್ರು ಇದೆಯಾ? ಇದು ಕೂಡ ನಿಮ್ಮ ಕಮೆಂಟೆ. ಸೊ ಇದಕ್ಕಾಗಿ ಬಂದು ನಾವು ಇನ್ನೊಂದು ಪರಿಹಾರವನ್ನ ನಿಮ್ಗೆ ತರ್ತಾ ಇದೀವಿ. ಇದು ಒನ್ ಟೈಮ್. ಅಷ್ಟಮಿ ತಿಥಿ, ಶುಕ್ಲ ಪಕ್ಷನೋ ಕೃಷ್ಣ ಪಕ್ಷನೋ ಪರವಾಗಿಲ್ಲ, ಇದೆಲ್ಲ ನಮ್ಗೆ ಗೊತ್ತಾಗಲ್ಲ ಸರ್. ಅಮಾವಾಸ್ಯೆ ಗೊತ್ತಾಗತ್ತಾ? ಅಮಾವಾಸ್ಯೆ ದಿನ ಸಂಜೆಯ ನಂತರ ನನ್ನ ಪ್ರಕಾರ ಒಂದು 9 ರಿಂದ 10 ಗಂಟೆ ರಾತ್ರಿ ಈ ಪ್ರಯೋಗ ಮಾಡೋದಕ್ಕೆ ಪ್ರಶಸ್ತವಾಗಿರ್ತದೆ. ಅಮಾವಾಸ್ಯೆ ನಡೀತಾ ಇರ್ಬೇಕು ಅವತ್ತಿನ ದಿವಸ. ಮಂಗಳವಾರ ಬಂದಿದೆಯೋ ಶನಿವಾರ ಬಂದಿದೆಯೋ ಅಮಾವಾಸ್ಯೆ ಲೆಕ್ಕಕ್ಕೆ ತಗೋಬೇಡಿ. ಅಮಾವಾಸ್ಯೆ ನಡೀತಾ ಇರಬೇಕು. ಒಂದು 9 ರಿಂದ 10 ಗಂಟೆ ಒಳಗಾಗಿ ಈ ಪ್ರಯೋಗವನ್ನ ಮಾಡಿ. ಒಂದು ಬಿಳಿ ಹಾಳೆ ತಗೊಳ್ಳಿ, ಚಿಕ್ಕದ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಬೇಡ, ಚಿಕ್ಕ ಪ್ರಮಾಣದಲ್ಲಿ. ಏನ್ ಬರಿಬೇಕು ಅಂತ ನಾನು ಹೇಳ್ತೀನಿ, ನಿಮ್ಗೆ ತಲೆಗೆ ಹೋಗುತ್ತೆ ಎಷ್ಟು ದೊಡ್ಡ ಹಾಳೆ ಬೇಕು ಅಂತ. ಕೆಂಪು ಬಣ್ಣದ ಪೆನ್ ತಗೊಳ್ಳಿ, ಆಯ್ತಾ? ನಾನು ಸ್ಕೆಚ್ ಪೆನ್ ತಗೋತೀನಿ, ಪರ್ಮನೆಂಟ್ ಮಾರ್ಕರ್ ತಗೋತೀನಿ, ಅಥವಾ ನಾರ್ಮಲ್ ಆಗಿರುವಂತ ರೆಡ್ಡಿಂಗ್ ಪೆನ್ ತಗೋತೀನಿ, ನಿಮ್ ಇಷ್ಟ. ಕೆಂಪು ರೆಡ್ಡಿಂಗ್ ಪೆನ್ ತಗೊಳ್ಳಿ. ನಿಮ್ಮ ಶತ್ರುವಿನ ಹೆಸರನ್ನ ಅದರಲ್ಲಿ ಬರೀರಿ. ಅದರ ಜೊತೆಗೆ ಏನು ಕೆಲಸ ಆಗಬೇಕು ಅನ್ನೋದನ್ನ ಕೂಡ ನೀವು ಬರಿಬೇಕು. ಇಲ್ಲಿ ಬರೆಯುವಾಗ ಸಾಧ್ಯ ಆದ್ರೆ ಪುಟ್ಟದಾಗ ಒಂದು ಕರೆಕ್ಷನ್ ಮಾಡಿಸ್ಕೊಳ್ಳಿ ನನ್ನ ಕಡೆಯಿಂದ. ಏನು ಅಂತ ಹೇಳಿದ್ರೆ, ಶತ್ರುವಿನ ತಾಯಿಯ ಹೆಸರು ಗೊತ್ತಿದ್ರೆ ಸೂಪರ್ ಆಗಿ ಕೆಲಸ ಮಾಡುತ್ತೆ. ಶತ್ರು ಹೆಸರು ಬರೀಬಹುದು, ಆದ್ರೆ ನೆನ್ಪಿಟ್ಕೊಳ್ಳಿ, ಇದೇ ಹೆಸರಿನವರು ಎಷ್ಟು ಜನ ಇದ್ದಾರೆ. ನೀವೊಂದು ಹೆಸರು ತಗೋತೀರಾ ಅಂತ ತಿಳ್ಕೊಳ್ಳಿ, ಇದೇ ಹೆಸರಿನವರು ಎಷ್ಟು ಜನ ಇದ್ದಾರೆ ಅಲ್ವಾ? ಶತ್ರುವಿನ ತಾಯಿಯ ಸಹಿತವಾಗಿರುವಂತ ಹೆಸರಿನವರು, ಇಂಥವರ ಮಗನಾದ ಇಂಥವ್ರು, ಇಂಥವರ ಮಗಳಾದ ಇಂಥವ್ರು, ಸಿಗುತ್ತಲ್ವಾ ಕ್ಲೀನಾಗಿ? ಸೊ ಇಂಥವರ ಮಗನಾದ ಇಂಥವರು ನನ್ನ ವಿಷಯಕ್ಕೆ ಬರಬಾರ್ದು, ನನ್ನ ತಂಟೆಗೆ ಬರಬಾರ್ದು, ಈ ವಿಷಯದಲ್ಲಿ ನನ್ನ ಪದೇ ಪದೇ ಕೆದಕಬಾರ್ದು, ನನಗೆ ಗೊತ್ತಿಲ್ಲ. ನೀವೇನ್ ಬೇಕು ಅದನ್ನ ಬರೀರಿ. ಬರ್ದಾದ್ರ ಮೇಲೆ ಈ ಒಂದು ಕಾಗದವನ್ನ 3 ಬಾರಿ ಮಡಚಬೇಕು. 1 2 3, ಬರೀ 3 ಬಾರಿ ಮಡಚಬೇಕು. ಅದಾದ್ರ ಮೇಲೆ ಇದನ್ನ ಕೈನಲ್ಲಿ ಇಟ್ಕೊಳ್ಳಿ. ಈ ಕೈನಲ್ಲಿ ಇಟ್ಕೋತಿರೋ, ಈ ಕೈನಲ್ಲಿ ಇಟ್ಕೋತಿರೋ, ಇದ್ರ ಮೇಲೆ ಕೈ ಇಟ್ಕೋತಿರೋ ನೋಡ್ಕೊಳ್ಳಿ. 333 333 333 ಬಾರಿ ಓಂ ಹ್ರೀಂ ಭೈರವಾಯ ಸ್ವಾಹ. ಕ್ಲೀನಾಗಿ ಪಡಿಸಿ, ಹಂಗೆಲ್ಲ ಪಡ್ಸೋಕೆ ಹೋಗ್ಬೇಡಿ. ಓಂ ಹ್ರೀಂ ಭೈರವಾಯ ಸ್ವಾಹ, ಒಂದೇ ದಿನದ ಪ್ರಯೋಗ. ಇದನ್ನ ಪಡಿಸಿ ಈ ಒಂದು ಕಾಗದವನ್ನ ಮಂತ್ರಿಸ್ಕೊಳ್ಳಿ. ಇದಾದ ನಂತರ ಚಿಕ್ಕದಾಗಿರುವಂತ ಜೇನುತುಪ್ಪದ ಬಾಟ್ಲು ಸಿಗುತ್ತೆ, ಅದನ್ನ ತಗೊಂಡ್ಬಂದು ಆ ಜೇನುತುಪ್ಪದ ಬಾಟ್ಲು ಒಳಗಡೆ ಇದನ್ನ ಪೂರ್ತಿಯಾಗಿ, ಆ ಜೇನುತುಪ್ಪದಲ್ಲಿ ಮುಳುಗಬೇಕು ಈ ಪೇಪರ್, ಪೂರ್ತಿಯಾಗಿ ಹಾಕಿ ಇದನ್ನ ಟೈಟ್ ಮಾಡಿ, ಜೇನುತುಪ್ಪವನ್ನ ಆ ಬಾಟ್ಲನ್ನ ಟೈಟ್ ಮಾಡಿ, ಮನೆಯಲ್ಲೆಲ್ಲಾದ್ರೂ ಮೇಲ್ಗಡೆ ಎಲ್ಲಾದ್ರೂ ಮತ್ತೆ ನಮ್ಮ ಕೈಗೆ ಸಿಗ್ಬಾರ್ದು, ಅಂದ್ರೆ ನಾವು ಮರ್ತೋಗ್ಬಿಡ್ಬೇಕು. ಆ ರೀತಿ ಜಾಗದಲ್ಲಿ ನಿಮ್ಮ ಮನೆಯ ಒಳಗಡೆನೆ ಇರಬೇಕು. ಬಟ್ ಎಲ್ಲಾದ್ರೂ ಒಂದ್ ಕಡೆ, ಮೇಲ್ಗಡೆ ಎಲ್ಲಾದ್ರೂ ಒಂದ್ ಕಡೆ ಕೈಗೆ ಸಿಗದಿರುವಂತ ಸ್ಥಳದಲ್ಲಿ ಇದನ್ನ ತೆಗೆದು ಇಟ್ಬಿಡಿ. ಇದರಿಂದ ಶತ್ರು ನಿಮ್ಮ ವಿಚಾರದಲ್ಲಿ ಮೆತ್ತಗಾಗ್ತಾನೆ. ಗುರ್ಗುರ್ ಅನ್ನೋರು, ಕೂಗಾಡ್ತಾ ಇರುವಂತ ವ್ಯಕ್ತಿಗಳು, ಅಂದ್ರೆ ಸರ್ ಇವಾಗ ನಮ್ಮ ಯಜಮಾನ್ರು ತುಂಬಾ ಆವಾಜ್ ಆಗ್ತಾ ಇರ್ತಾರೆ, ಏನ್ ಚಿಕ್ಕ ವಿಷಯ ಪುಟ್ಟ ವಿಷಯಕ್ಕೆ ಎಲ್ಲದಕ್ಕೂ ಬಂದು BP ಬಂದ್ಬಿಡುತ್ತೆ, ಗುರ್ಗುರ್ ಅಂತ ಇರ್ತಾರೆ ಮನೆಯಲ್ಲಿ, ಮನೆಗೆ ಬಂದ್ರೆ ಸಾಕು ಎಲ್ಲರ ಮೇಲೆ ರೇಗಾಡ್ತಾ ಇರ್ತಾರೆ ಅನ್ನುವಂಥವ್ರು ಕೂಡ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇರ್ತವೆ. ನಿಮಗೆ ಪರಿಹಾರ ಸಿಕ್ಕಿರ್ಬೋದು ಅಲ್ವಾ? ಶತ್ರುಗೆ ಉಪಯೋಗಿಸ್ಬೇಕಂದ್ರೆ ಇಲ್ಲ. ನಾನೇನಂತೀನಿ ಅಂದ್ರೆ, ನಿಮ್ಮ ಕಾರ್ಯ ಏನು ಬೇಕು ಅಂತ ನಾನು ಮಾಡಿದ್ದೀನಿ. ಇಂಥವ್ರ ಮಗನಾದ ಇಂಥವ್ರು ಅಥವಾ ಇಂಥವ್ರ ಮಗಳಾದ ಇಂಥವ್ರು ಪ್ರೀತಿಯಿಂದ ನಡ್ಕೊಳ್ಳಿ, ಆ ಕೋಪ ಬಿಡ್ಲಿ, ನಿಮ್ಮಿಷ್ಟ. ನೀವೇನ್ ಬೇಕಾದ್ರೂ ಬರಿಬಹುದು. ಭೈರವರ ಹೆಸರಿನಲ್ಲಿ ಈ ಪ್ರಯೋಗವನ್ನ ಮಾಡಿ, ಖಂಡಿತವಾಗಲೂ ನಿಮಗೆ ಸಫಲತೆಯನ್ನ ಕೊಡುತ್ತೆ. ಬಟ್ ಇದನ್ನ ಆದಷ್ಟು ಒಳ್ಳೆಯ ವಿಚಾರಗಳಿಗೆ ಮಾತ್ರನೇ ಇದನ್ನ ತಾವು ಉಪಯೋಗಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ.